ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಪ್ರತಿ ದಿನವೂ ಪ್ರತಿ ನಮಗೆ ದಿನಮಾನಗಳು ದೇವರ ವಾಕ್ಯದಿಂದ ಪ್ರಾರಂಭವಾಗಿ ಜೀವನವು ದೇವರ ವಾಕ್ಯದಿಂದ ಪ್ರಾರಂಭವಾಗುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಯಾಕಂದರೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಮತ್ತೆ ದೇವರನ್ನ ನಂಬಿದಂಥ ಪ್ರತಿಯೊಂದು ದೇವರ ಮಕ್ಕಳು, ಸೇವಕರು, ಇನ್ಕ್ಲೂಡಿಂಗ್ ನಾನು ಕೂಡ ದೇವರ ವಾಕ್ಯದ ಮೇಲೆ ಆಧಾರವಾಗಿ ಜೀವಿಸುವಂತನಾಗಿದ್ದೀನಿ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ಆತನು ನಂಬಿಕಸ್ಥನಾದ ದೇವರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ದೇವರ ಮಕ್ಕಳೇ, ಯಾಕೆ ದೇವರು ನಂಬಿಕಸ್ಥನಾಗಿ ನಾವು ನೋಡ್ತೀವಿ ಅಂದರೆ, ಈ ದಿನದಲ್ಲಿ ಅನೇಕರು ನಂಬಿಕೆಯನ್ನ ಕಳೆದುಕೊಂಡವರಾಗಿ ಜೀವಿಸ್ತಾರೆ. ನಂಬಿಕೆಯೇ ಇಲ್ಲದವರಾಗಿ ಜೀವನ ಮಾಡ್ತಾರೆ. ನಂಬಿಕೆ ಎಂಬುದಾಗಿ ಆ ಒಂದು ಪದಕ್ಕೆ ಅರ್ಥವೇ ಇಲ್ಲದೆ ಜೀವಿಸುವವರಾಗಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರತಿಯೊಂದು ಮಾತುಗಳು, ಮೊದಲು ನಮ್ಮ ನಂಬಿಕೆಯು ಯಾರ ಮೇಲೆ ಇಡಬೇಕು. ಮೊದಲನೇದಾಗಿ ಆ ನಂಬಿಕೆಗೆ ಅರೋಹನಾದ ಒಬ್ಬರಿದ್ದಾರೆ, ಆತನೇ ಕರ್ತನಾದ ಯೇಸು. ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯರನ್ನ ನಂಬಿ ನಿರಾಸೆ ಪಟ್ಟದ್ದು ಸಾಕು. ಈ ದಿನದಲ್ಲಿ ನೀವು ಅನೇಕ ಮನುಷ್ಯರನ್ನ ನಂಬಿ ನಿರಾಸೆ ಪಟ್ಟಿರ್ಬೋದು, ಕೈ ಬಿಡಲ್ಪಟ್ಟಿರ್ಬೋದು, ಅನೇಕ ವೇದನೆಗಳು, ಸಮಸ್ಯೆಗಳು ನಿಮ್ಮನ್ನು ಆವರಿಸಿಕೊಂಡಿರ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ದೇವರ ಒಂದು ವಾಕ್ಯ ನಿಮಗೋಸ್ಕರ ಹೇಳಲ್ಪಡ್ತದೆ. ಯಾಕಂದ್ರೆ ನೋಡಿ, 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯ 4ನೇ ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮನ್ನು ಕರೆಯುವ ಆತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಂಧಿಸುವನು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಕರೆಯುವಂತ ದೇವರಿದ್ದಾನಲ್ಲ, ಆತನು ನಂಬಿಗಸ್ತನು, ತನ್ನ ಕಾರ್ಯವನ್ನ ನಿಮಗೆ ಸಂಧಿಸುವನು. ನಿಮ್ಮಲ್ಲಿ ಏನು ಕಾರ್ಯಗಳಿದೆಯೋ ಅದನ್ನು ಒದಗಿಸಿಕೊಡುವುದಕ್ಕೆ ಕರ್ತನಾದ ದೇವರೊಬ್ಬನೇ ಶಕ್ತನಾಗಿದ್ದಾನೆ. ಆದುದರಿಂದ ಈ ವಾಕ್ಯದಿಂದ ಕಲಿತಂತ ಮಾತು, ನಮ್ಮನ್ನ ಕರೆದಂತ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. ಆದ ಕಾರಣ ಪ್ರಿಯರಾದವರೇ, ಪ್ರತಿಯೊಂದು ವಾಕ್ಯದಲ್ಲಿ ನಾವು ಗಮನವಿಟ್ಟು ನೋಡ್ಬೇಕಂದ್ರೆ, ಪ್ರತಿಯೊಂದು ವಾಕ್ಯದಲ್ಲಿ ನಮ್ಮ ಜೀವಿತದಲ್ಲಿ ನೋಡ್ಬೇಕಂದ್ರೆ, ಮನುಷ್ಯರನ್ನ ನಂಬಿ ಅನೇಕರು ನಿರಾಸೆ ಪಟ್ಟು ಹೋಗಿರ್ತಾರೆ. ಮನುಷ್ಯರನ್ನ ನಂಬಿ ಅನೇಕರು ಏನಾಗಿರ್ತಾರೆ, ಎಲ್ಲ ಕಾರ್ಯಗಳನ್ನ ಕೈ ಬಿಡಲ್ಪಟ್ಟವರಾಗಿ ಮಾಡಿಕೊಂಡು ಅಂದುಕೊಂಡದನ್ನ ಮಾಡದೆ ಹೋಗಿ ಅನೇಕರು ನಿರಾಶೆ ಪಟ್ಟಿದ್ದಾರೆ. ಅದಕ್ಕಾಗಿನೇ ಒಂದು ವಾಕ್ಯ ನಮ್ಮನ್ನ ಎಚ್ಚರಿಸ್ತದೆ ನೋಡಿ. ನಮಗೆ ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ: ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸು ಬೇರೆ ಮಾಡಿ ಕೊಳ್ಳುವನಲ್ಲ. ತಾನು ಹೇಳಿದಂತೆ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದೇವರು 2 ಮಾತಿನವಲ್ಲ, ಮನಸ್ಸು ಬೇರೆ ಮಾಡಿಕೊಳ್ಳುವನಲ್ಲ. ಒಂದು ಮಾತನ್ನ ಕೊಟ್ಟು ಬಿಟ್ರೆ ನಿಮಗಾಗಿ ನಮಗಾಗಿ ಆತನ ಹೇಳಿದಂತೆ ನಡೆಯುವಂತ ದೇವರಾಗಿದ್ದಾನೆ. ಇದರಿಂದ ಕಳೆದುಕೊಳ್ಳಬೇಕಾದ ವಿಷಯ ಏನಂದ್ರೆ, ಮನುಷ್ಯರು ಮನಸ್ಸು ಬೇರೆ ಮಾಡ್ಕೊಳ್ತಾರೆ. ವಿಷಯಗಳು ಅನೇಕ ಇರ್ಬೋದು. ಅನೇಕ ವಿಷಯಗಳು ನಾವು ನೆನೆಸದ್ದನ್ನ ಅವರು ನಮಗೆ ಮಾಡದೆ ಹೋಗ್ಬೋದು. ಒಂದು ವೇಳೆ ಅವರು ನೆನೆಸದ್ದು ನಾವು ಮಾಡದೆ ಹೋಗ್ಬೋದು. ಅವ್ರ ಮನಸ್ಸು ಬೇರೆ ಮಾಡ್ಕೋತಾರೆ, ಕಾರ್ಯ ಬೇರೆ ಕಡೆ ವೈಫಲ್ಯ ಆಗುತ್ತೆ. ಆದರೆ ನಮ್ಮನ್ನ ಕರೆದಂತ ದೇವರಿದ್ದಾನಲ್ಲ, ಆತನು ನಂಬಿಗಸ್ತನು. ಆತನು ತನ್ನ ಕಾರ್ಯಗಳನ್ನ ನಿಶ್ಚಯವಾಗಲು ನಿಮ್ಗೆ ಆತನು ಮಾಡಿಕೊಡಲು ಶಕ್ತನಾಗಿದ್ದಾನೆ. ಅದಕ್ಕೆ ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ 7ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ: ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಯನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯಲ್ಲಿ 1000 ತಲೆವರೆಗೂ ನೆರವೇರಿಸುವನು. ಇದರಲ್ಲಿ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ನಮಗೆ ತಿಳಿದಿರುವ ಪ್ರಕಾರ ನಮ್ಮ ಕರ್ತನಾದ ದೇವರೊಬ್ಬನೇ ತಿಳಿದುಕೊಳ್ಳಬೇಕು. ದೇವರಂತ ಹೇಳಿದ್ರೆ ಏನು? ಆತನು ನನಗಾಗಿ ಎಲ್ಲವನ್ನ ಮಾಡಿಕೊಡಲಾತನಾಗಿರ್ಬೇಕೆ ದೇವರು. ದೇವರಿಗೆ ಸ್ತೋತ್ರವಾಗಲಿ. ನಮಗೆ ವಾಗ್ದಾನ ಮಾಡಿದಾನ, ನಮಗೂ ನಮ್ಮ ಸಂತತಿಗೂ ಎಲ್ಲ ಕಾರ್ಯಗಳನ್ನ ಆತನು ನೆರವೇರಿಸಲು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ ಕಾರಣ ಪ್ರಿಯರಾದವರೇ, ಇಂಥ ವಾಗ್ದಾನಗಳೆಲ್ಲ ನೀವು ಹಿಡಿದು ಮನುಷ್ಯರ ಮೇಲೆ ಭರವಸೆ ಬಿಡಿ, ಮನುಷ್ಯರ ಮೇಲೆ ನಂಬುವುದನ್ನು ಬಿಡಿ. ಇನ್ಕ್ಲೂಡಿಂಗ್ ನನಗೂ ಸಹ ನಾ ಹೇಳ್ಕೊಳ್ತೀನಿ, ಮನುಷ್ಯರ ಮೇಲೆ ನಂಬುವುದು, ಮನುಷ್ಯರನ್ನ ಅವಲಂಬಿಸಿಕೊಂಡು ಹೋಗುವುದು, ಇಂಥ ಕಾರ್ಯಗಳೆಲ್ಲ ಬಿಟ್ಟು ದೇವರನ್ನು ನಂಬಿಕೊಂಡು ಹೋಗುವಾಗ
ನಮ್ಮ ದೇವರಾದ ಯೆಹೋವನೊಬ್ಬನೇ ನಂಬಿಗಸ್ತನು, ನಮಗೇನು ವಾಗ್ದಾನಗಳನ್ನು ಮಾಡಿದನು ಅದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಇನ್ನೊಂದು ಹೇಳ್ತದೆ ನೋಡಿ, 1 ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳ್ತದೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ದೇವರಿಗೆ ಸ್ತೋತ್ರವಾಗಲಿ. ಅಂದ್ರೆ ದೇವರು ನಂಬಿಕೆ ಉಳ್ಳ ದೇವರು. ಕರ್ತನಾದ ಕ್ರಿಸ್ತ ಯೇಸುವಿಗೆ ಹೇಗೆ, ಆತನ ವಾಕ್ಯಕ್ಕೆ, ಆತನ ಮಾತಿಗೆ ಹೇಗೆ ಆತನು ಯೇಸು ವಿಧಿಯನಾಗಿ ನಡೆದರೋ ಅದೇ ನಂಬಿಕಸ್ಥನಾದ ದೇವರು ಆತನ ಮಗನಿಗೆ ಅನ್ಯೋನ್ಯವಾಗಿ ಕರೆದಂತ ದೇವರೇ. ಪ್ರಿಯರಾದವರೇ, ನಿಮಗೂ ನಿಮ್ಮ ಜೀವಿತಕ್ಕೂ ದೇವರು ಅದಾದ ಸಮಯಕ್ಕೆ ಆ ನಂಬಿಕಸ್ಥನಾದ ದೇವರು ಸಕಲವನ್ನು ಒದಗಿಸಿಕೊಡುವಂತ ದೇವರಾಗಿದ್ದಾನೆ. ಒಂದು ನಿಮಿಷವಾಗಿ ಕಣ್ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನೀನು ಒಬ್ಬನೇ ನಂಬಿಕಸ್ಥನಾದ ದೇವರು. ನಿನ್ನ ನಂಬಿದಂತ ದೇವರೇ, ಪ್ರತಿಯೊಂದು ನಿನ್ನ ಮಕ್ಕಳಿಗೆ ದೇವರೇ ನೀನು ಹೇರಾಳವಾಗಿ ಧಾರಾಳವಾಗಿ ಮಾಡುವಂತ ಕರ್ತನಾಗಿದ್ಯಾ. ಹೀಗೆ ನೀನು ನಮ್ಮ ಜೀವಿತದಲ್ಲಿ ನಂಬಿಕಸ್ಥನಾದ ದೇವರಂತ ನಂಬಿ ದೇವರೇ ನಿನ್ನಲ್ಲಿ ಭರವಸೆ ಉಳ್ಳವರಾಗಿ ನಾವು ಜೀವಿಸ್ತೀವಿ. ನಮ್ಮನ್ನ, ನಮ್ಮ ಕುಟುಂಬವನ್ನ, ಇಲ್ಲಿ ಸೇರಿ ನೆರೆದು ಬಂದಿರುವಂತ ಎಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡು. ಸಕಲವು ನಿಮಗೆ ಘನತೆ ಮಹಿಮೆ ಉಂಟಾಗಲಿ. ಈ ವಾಕ್ಯವನ್ನ ಕೇಳಿದಂತ ಮಕ್ಕಳಿಗೆ ಒಂದು ದೊಡ್ಡ ಬಿಡುಗಡೆ ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನಂಬಿಕಸ್ಥನಾದ ದೇವರು ನಿಮ್ಮನ್ನು ಸಕಲ ವಿಧವಾದ ವಿಷಯದಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ಪ್ರಿಯರಾದವರೇ, ನಂಬಿಕೆ ಉಳ್ಳ ದೇವರಿಗೆ ಸ್ತೋತ್ರಗಳನ್ನ ಮಾಡಿ ನಿಮ್ಮ ಜೀವಿತದಲ್ಲಿ ಜಯವನ್ನ ಕಾಣುವಿರಿ. ನಂಬಿಕಸ್ಥನಾದ ದೇವರು ನಿಮ್ಮೊಂದಿಗೆ ಸಕಲ ಕಾರ್ಯಗಳು ಸನ್ನದ್ಧನಾಗಿ ಮಾಡುತ್ತಾನೆ. ಆಮೇನ್.